ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ಸ್ನೇಹದ ಕಡಲಲ್ಲಿ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ. ಇಲ್ಲಿ ಸ್ನೇಹದ ಕಡಲಲ್ಲಿ ಇಲ್ಲಿ ಒಂದಿಬ್ಬರು ಕ್ರಿಮಿನಲ್ಗಳಿರೋದ್ರಿಂದ ಪಾಪ ಪಲ್ಲವಿಗೆ ಮತ್ತು ಶಿವ್ಗೆ ಪ್ರಾಬ್ಲಮ್ಮು. ಯಾವಾಗ ನೋಡಿದ್ರೂ ಅವ್ರ ಕಾಲೆಳೆಯೋದೇ ಇವ್ರದ್ದು ಜೀವನ ಪೂರ್ತಿ ಆಗೋಗುತ್ತೆ. ಶಿವನ ಚಿಕ್ಕಮ್ಮ ಹೋಗ್ಬಿಟ್ಟು ತಂಗಿ ಗಂಡಂಗೆನೇ ಮೋಸ ಮಾಡೋಕ್ಕೆ, ಅಂದರೆ ಹೆಂಗೆ ಅಂದರೆ ಒಟ್ಟಿಗೆ ಅವನು ಶಿವು ಫ್ರೆಂಡು ಬದುಕಬಾರ್ದು, ಅವನು ಹಾಳಾಗೋಗ್ಬೇಕು, ಪೂರ್ಣಿಮನಿಂದ ಹಾಳಾದ ಅಂತ ತಿಳ್ಕೊಬೇಕು, ಆ ಥರ ಇವಳು ಪ್ಲ್ಯಾನು. ಹಂಗಾಗ್ಬಿಟ್ಟು ಅಲ್ಲಿ ಪ್ರಾಜೆಕ್ಟ್ ಕೊಡಿಸ್ತೀನಿ, ಇಲ್ಲಿ ಬಡ್ಡಿ ಸಾಲ ಕೊಡಿಸ್ತೀನಿ, ಅಲ್ಲಿ ಬಡ್ಡಿ ಸಾಲ ಕೊಡಿಸ್ತೀನಿ, ಅಲ್ಲಿ ಒಳ್ಳೆಯವರು ಇಲ್ಲಿ ಒಳ್ಳೆಯವರು ಅಂತ ಎಲ್ಲರನ್ನೂ ಪರಿಚಯ ಮಾಡೋದು, ಅವ್ರ ಕಡೆಯಿಂದ ಲಾಸ್ ಮಾಡಿಸೋದು. ಆಮೇಲೆ ಅಯ್ಯೋ ನಂಗೆ ಗೊತ್ತೇ ಆಗಲಿಲ್ಲ, ಈ ಥರ ಆಗುತ್ತೆ ಅಂತ ನಾನು ತಿಳ್ಕೊಳ್ಳೇ ಇಲ್ಲ ಅನ್ನೋದು. ಈ ಕಡೆ ಪಲ್ಲವಿ ಅಜ್ಜಿ ಒಳ್ಳೆಯವಳು, ಪಾಪ ಅವಳು ಲ್ಯಾಪ್ಟಾಪಲ್ಲಿ ನೋಡಿಬಿಟ್ಟಿದ್ದಾಳೆ ಇವರಿಬ್ಬರು ಮದುವೆ ಆಗೋದು, ತಾಳಿ ಕಟ್ಟೋದೆಲ್ಲ ನೋಡ್ಕೊಂಡಿದ್ದಾಳೆ. ಹಂಗಾಗ್ಬಿಟ್ಟು ಯಾಕೆ ಏನು ಸನ್ನಿವೇಶ ಅಂತ ಗೊತ್ತಿಲ್ಲ. ಆದರೆ ಲೆಟ್ರು ಬಂದಿದೆ ಪಲ್ಲವಿಗೆ, ಹಿಂಗೆ ಹನಿಮೂನ್ಗೆ ಹೋಗೋಕ್ಕೆ ಫ್ಲೈಟ್ ಟಿಕೆಟ್ ಎಲ್ಲ ಆಗಿದೆ, ಎಲ್ಲ ಹೋಗಿ ಉಳ್ಕೊಳ್ಳೋದು ಅಂತ ಎಲ್ಲ ಲೆಟ್ರು ಬಂದಿದೆ. ಅದನ್ನು ನೋಡ್ತಾ ಇರ್ತಾಳೆ. ಅಜ್ಜಿ ಅಲ್ಲಿಗೆ ಬರ್ತದೆ. ಅಜ್ಜಿ ಬಂದು ಏನು ಪಲ್ಲವಿ ಇದು ಅಂತ, ಏನಿಲ್ಲ ಅಜ್ಜಿ ಬಿಡಿ ಅಂತ ಅಂದರೆ, ನನಗೂ ಓದೋಕ್ಕೆ ಬರುತ್ತೆ ಕೊಡಿಲಿ ಅಂತ ಓದಿ, ಇದೇನು ಬರೀ ಹನಿಮೂನ್ ಪ್ಯಾಕೇಜು ಅಂತ ಕಳಿಸೋರಲ್ಲ ಅಂತ. ಆಮೇಲೆ ಹೌದು ಅಜ್ಜಿ ಯಾರು ಅಂತ ಗೊತ್ತಿಲ್ಲ ಅಂತಂದರೆ, ಸರಿ ಬನ್ನಿ ಶಿವ ಹತ್ರನಾರ ಹೇಳೋಣ ಅಂತ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಶಿವ ನೀನು ಪಲ್ಲವಿ ಬನ್ನಿ ಹನಿಮೂನು, ನಾವು ಹೆಂಗೆ ಹೋಗೋಕ್ಕಾಗುತ್ತೆ, ಫ್ಯಾಮಿಲಿ ಅವ್ರ ತಾನೇ ಹೋಗೋದು ಅಂತ. ಈ ಕಡೆ ಬಂದು ಇವನ ಹತ್ರ ಪ್ರಾಜೆಕ್ಟಿಗೆ ಎಷ್ಟಾದರೂ ಸರಿ ಇಂದ್ರ ದುಡ್ಡು ಕೊಡ್ತಾನೆ, ಎಷ್ಟಾದರೂ ಸರಿ ತಗೊಂಡು ನೀನು ಬಿಸ್ನೆಸ್ ಮಾಡು, ತೊಂದರೆ ಇಲ್ಲ, ಆದರೆ ಪೂರ್ಣಿಮೆಗೆ ಗೊತ್ತಾದರೆ ಬೈತಾಳೆ, ಪೂರ್ಣಿಮೆಗೆ ಗೊತ್ತಾಗೋದು ಬೇಡ ಅಂತ ಹಿಂಗೆ ಹೇಳ್ಕೊಟ್ಟು, ಈ ಥರ ಚಾಡಿ ಹೇಳ್ಕೊಟ್ಟು ಇವನನ್ನು ಬ್ರೈನ್ ವಾಶ್ ಮಾಡೋದು. ಬ್ರೈನ್ ವಾಶ್ ಮಾಡಿ ಎಷ್ಟು ಹೇಳಿದ್ರೂ ಕೇಳಲ್ಲ, ಬೇಡ ಹೆಂಡ್ತಿ ಮತ್ತು ಅತ್ತೆ ಯಾರ ಜೊತೆ ಅವ್ರ ಜೊತೆ ಸೇರಬೇಡ ಅಂದರೂ ಕೇಳಲ್ಲ. ಇವನು ಎಲ್ಲರ ಜೊತೆ ಸೇರ್ಕೋತಾನೆ, ಎಲ್ಲ ಲಾಸ್ ಮಾಡ್ಕೋತಾನೆ, ಪುನಃ ಮನೆಗೆ ಬರ್ತಾನೆ, ಇದೇ ಥರ ಮಾಡ್ಕೊಳ್ತಾನೆ. ಎಲ್ಲ ಬುದ್ಧಿ ಹೇಳಿದ್ರು ಕೇಳಲ್ಲ, ವಿದ್ಯೆ ಹೇಳಿದ್ರು ಕೇಳಲ್ಲ, ಏನು ಮಾಡಿದ್ರು. ಇವರಿಬ್ಬರು ಕ್ರಿಮಿನಲ್ ಜೊತೆ ಸೇರಿಕೊಳ್ತಾ ಇದ್ದಾನೆ. ಸೇರಿಕೊಂಡು ಪೂರ್ಣಿಮೆ ಮನೆ ಮುಳುಗಿಸೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾನೆ. ಶಿವನ ಅಮ್ಮ ಈ ಕ್ರಿಮಿನಲ್ ಮೈಂಡೆಲ್ಲ ಉಪಯೋಗಿಸೋದು. ಪಾಪ ಶಿವ ಒಳ್ಳೆಯವನು. ಶಿವನಮ್ಮ ಈ ಇಂದ್ರನ ಜೊತೆ ಸೇರಿಕೊಂಡು ಈ ರೀತಿ ಮನೆಯಾಳ ಕೆಲಸ ಮಾಡ್ತಾಳೆ. ಯಾವಾಗ ನೋಡಿದ್ರು ಮನೆಯಾಳ ಕೆಲಸನೇ. ಈ ಕಡೆ ಅಜ್ಜಿ ಪಲ್ಲವಿಗೆ ಈ ಥರ ಹೇಳುತ್ತೆ, ನೀನು ಹನಿಮೂನ್ ಹೋಗಿ ಬಂದುಬಿಡಿ ನೀವು ಅಂತೇಳಿ. ಅದು ಹೆಂಗಜ್ಜಿ ನಾವು ಹೋಗೋಕ್ಕಾಗುತ್ತೆ ಅಂದರೆ, ಆದರೆ ಇವ್ರು ಮದುವೆ ಆಗಿರೋದು ಯಾವ ಸೀಕ್ರೆಟಿಗೆ ಅಂತ ಅಜ್ಜಿ ಬಾಯಿ ಬಿಡಿಸ್ಬೇಕು ಅನ್ನೋದು ಒಂದು ಕುತೂಹಲ ಇದೆ. ಇಂದ್ರನ ಡಿವೋರ್ಸ್ ಆದಮೇಲೆ ಇವರಿಬ್ಬರು ಸ್ನೇಹಿತರಲ್ಲ, ಮದುವೆ ಹೆಂಗಾದ್ರು ಅನ್ನೋದು ಒಂದು ಕುತೂಹಲ ಇದೆ. ಅದನ್ನು ಬಾಯಿ ಬಿಟ್ಟು ಹೇಳ್ತಿಲ್ವಲ್ಲ ಅಂತ ಅಜ್ಜಿಗೆ ಚಿಂತೆ ಆಗಿರೋದು. ಅಷ್ಟು ಬಿಟ್ಟರೆ ಅಜ್ಜಿಗೆ ಇವ್ರ ಮೇಲೆ ಸಿಟ್ಟು ಆ ಥರ ಏನಿಲ್ಲ. ಏನಕ್ಕೆ ಇವರಿಬ್ಬರು ಯಾವ ಸನ್ನಿವೇಶದಲ್ಲಿ ಮದುವೆ ಆದರು, ಯಾಕಾದರೂ, ಹೆಂಗಾದರೂ, ಇದನ್ನು ಬಾಯಿ ಬಿಡಿಸ್ಬೇಕು. ಆದರೆ ಈ ಪಲ್ಲವಿನೂ ಹೇಳ್ತಾ ಇಲ್ಲ, ಶಿವನೂ ಹೇಳ್ತಾ ಇಲ್ಲ. ಮತ್ತು ಶಿವನ ಲವರ್ ಕೂಡ ಅವಳು ಹೋಗ್ಬಿಟ್ಲೋ ಏನೋ ಗೊತ್ತಾಗಿಲ್ಲ. ಹಾಗಾಗಿ ಅವಳು ಸಾಯ್ತೀನಿ ಅಂತಲೇ ಇವರಿಬ್ಬರಿಗೆ ಮದುವೆ ಮಾಡಿಸಿದ್ದು. ಹಾಗಾಗಿ ಹೆಂಗೆ ಅಂತಲೂ ಗೊತ್ತಾಗಿಲ್ಲ. ಈ ಕಡೆ ಇವಳು ಕ್ರಿಮಿನಲ್ ಮೈಂಡ್ ಉಪಯೋಗಿಸ್ಬಿಟ್ಟು ಕೋಟಿಗೆ ಸಾಲ ಕೊಡಿಸಿ ಅವನನ್ನು ಮುಳುಗ್ಸೋಕ್ಕೆ ಓಡಾಡ್ತಾ ಇದ್ದಾಳೆ. ಆದರೆ ಪೂರ್ಣಿಮಂದು ಸೈನ್ ಬೇಕಂತೆ, ಅಥವಾ ಮಗಳದು ಅಂದರೆ ಪೂರ್ಣಿಮನ ಮಗಳದು ಸೈನ್ ಬೇಕಂತೆ. ಸೈನ್ ಹಾಕಿಸ್ಕೊಂಡು ಬಂದರೆ ಸಾಲ ಕೊಡೋಕ್ಕೆ ರೆಡಿ ಅಂತ ಹೇಳಿಸ್ತಾ ಇದ್ದಾಳೆ. ಆದರೆ ಅವಳು ಪೂರ್ಣಿಮಾ ತುಂಬಾ ಚಾಲಕ್ಕಿದ್ದಾಳೆ. ಅವಳು ಸೈನ್ ಹಾಕೋದು ನನಗೆ ಡೌಟ್ ಇದೆ. ಯಾಕೆ ಅಂದರೆ ಅವಳು ಹಾಕಲ್ಲ ಅನಿಸುತ್ತೆ ಸೈನು. ಅದು ಆಸ್ತಿ ತುಂಬ ಇರೋದ್ರಿಂದ ಅವ್ರು ತುಂಬ ಕಷ್ಟಪಟ್ಟು ಅವ್ರ ಅಪ್ಪ ಸತ್ತಾಗಿಂದನೂ ಆ ಮನೆಯನ್ನೆಲ್ಲ ಉಳಿಸ್ಕೊಂಡು, ಆಗ ಶಿವಗೂ ಅವ್ರ ಚಿಕ್ಕಮ್ಮಗೂ ಆಗ್ತಾನೇ ಇರಲಿಲ್ಲ. ಅಂಥ ಸನ್ನಿವೇಶದಲ್ಲೆಲ್ಲ ಆಸ್ತಿಯೆಲ್ಲ ಉಳಿಸ್ಕೊಂಡು ಶಿವನ ಅವ್ರ ಕಡೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಮಕ್ಕಳು ಸಾಕೊಂಡು ಎಲ್ಲ ಹೋಗ್ತಿದ್ದಾಳೆ. ಈ ಶಿವಾನಿ ಇಂದ್ರನ ಮದುವೆ ಆಯ್ತೀನಿ ಅಂತ ಇವಳು ಬೇರೆ ಈ ಕಡೆ ನಾಟಕ ಆಡ್ತಿದ್ದಾಳೆ. ಇವಳ್ದು ಏನು ನಾಟಕನೋ ಗೊತ್ತಾಗ್ತಾ ಇಲ್ಲ. ಯಾವಾಗ ನೋಡಿದ್ರು ಇಂದ್ರ 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 ಅಂತ ಜಪ ಮಾಡ್ತಿದ್ದಾಳೆ. ಈ ಕಡೆ ಬಂದು ಶಿವಂಗೂ ಇದು ಅರ್ಥ ಆಗ್ತಾಯಿಲ್ಲ. ಈ ಅಜ್ಜಿ ಯಾಕೆ ನೀವಿಬ್ಬರು ಹನಿಮೂನ್ ಹೋಗಿ ಅಂತಿದೆ ಅಂತ ಹೇಳ್ಬಿಟ್ಟು ಇವನು ಕೂಡ ಯೋಚನೆ ಮಾಡ್ತಾ ಇದ್ದಾನೆ ಈ ಕಡೆ. ಆದರೆ ಏನು ಅಂತಲೂ ಅರ್ಥ ಆಯ್ತಿಲ್ಲ. ಅಜ್ಜಿಗೆ ಏನು ಗೊತ್ತಾಗಿದೆ ಅನ್ನೋದು ಇವನಿಗೂ ಅರ್ಥ ಆಗಿಲ್ಲ ಇನ್ನೂ. ಹೆಂಗೆ ಹೇಳೋದು ಅಂತ ತಲೆ ಕೆಟ್ಟೋಗ್ತಾ ಇದೆ. ಆದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಕಡೆ ಪಲ್ಲವಿನೂ ತುಂಬಾ ಯೋಚನೆ ಮಾಡ್ತಾ ಕೂತಿದ್ದಾಳೆ. ಅವಳಿಗೂ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಆಮೇಲೆ ಶಿವಾನಿ ಇವಾಗ ಮನೆಗೆ ಬರ್ತಾಳೆ. ಮನೆಗೆ ಬಂದ ತಕ್ಷಣ
ಇಂದ್ರನಿಗೆ ಸರ್ಪ್ರೈಸ್ ಆಗಿ ಇನ್ನು 3 ದಿನ ನಾವು ಇಲ್ಲಿರೋದು, ಆಮೇಲೆ ನಾವು ಬೇರೆ ಕಡೆ ಹೊರಟೋಗೋಣ ಅಂತ ಹೇಳ್ತಾಳೆ. ಆವಾಗ ಪಲ್ಲವಿಗೆ ಖುಷಿ ಆಗುತ್ತೆ, ಹೆಂಗೋ ತೊಲಗ್ತಾನಲ್ಲ ಇಲ್ಲಿಂದ ಅಂತ ಹೇಳ್ಬಿಟ್ಟು. ಪಲ್ಲವಿಗೂ ಖುಷಿ ಆಗುತ್ತೆ ಮತ್ತು ಅಜ್ಜಿಗೂ ಖುಷಿ ಆಗುತ್ತೆ. ಶಿವಾನಿ ಏನು ಆ್ಯಕ್ಟಿಂಗ್ ಮಾಡ್ಕೊಂಡು ನಾಟಕ ಆಡ್ಕೊಂಡು ಬಂದಿದ್ದಾಳೋ ಗೊತ್ತಿಲ್ಲ. ಶಿವನ ಹತ್ರ ಏನು ಅಲ್ಲ ಸಾರಿ ಇಂದ್ರನ ಹತ್ರ ಏನು ಬಾಯಿ ಬಿಡಿಸ್ಬೇಕೋ ಗೊತ್ತಿಲ್ಲ. ಹಂಗಾಗ್ಬಿಟ್ಟು ಇಂದ್ರನೂ ನಾಟಕ ಆಡ್ತಾವನೆ, ಶಿವಾನಿನೂ ನಾಟಕ ಆಡ್ತಿದ್ದಾಳೆ ಇಲ್ಲಿ. ಇವರೆಲ್ಲರೂ ನಾಟಕ ಆಡ್ತಿದ್ದಾರೆ. ಅದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ, ಭಾಳ ನಾಟಕ ಆಡ್ತಿದ್ದಾರೆ. ಇದರಲ್ಲಿ ಕರೆಕ್ಟಾಗಿರೋರು ಅಂದರೆ ಪಲ್ಲವಿ ಮತ್ತು ಶಿವು, ಪೂರ್ಣಿಮಾ ಮಗಳು, ದೊಡ್ಡ ಮಗಳು, ಇಷ್ಟು ಜನ ಸರಿಯಾಗಿದ್ದಾರೆ. ಇನ್ನು ಮಿಕ್ಕಿದವರೆಲ್ಲ ಒಳ್ಳೊಳಗೇ ಸಂಚು ಮಾಡ್ತಾನೆ ಇರ್ತಾರೆ. ಆದರೆ ಯಾರು ಸಿಕ್ಕಾಕೋತಾರೋ ಯಾರು ಇದಾಯ್ತಾರೋ ಒಂದು ಗೊತ್ತಿಲ್ಲ, ನೋಡಬೇಕು. ಮುಂದಿನ ಸಂಚಿಕೆಯಲ್ಲಿ ಇವೆಲ್ಲವೂ ಅರ್ಥ ಆಗ್ತವೆ. ಮತ್ತು ನೋಡ್ತಿರೋರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ಲು ಈ ವಿಡಿಯೋನ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.